ಇವತ್ತು 10 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೋಳ ಹಾಕ್ಬಿಟ್ಟು ಜೋಳ ಮುರಿಬೇಕು ಅಂತ ಬಂದಿದ್ದೀವಿ. ಈಗ ಜೋಳ ಮುರಿದು ಆಗೈತೆ, ಜೋಳ ಹಾಕಬೇಕು. ಅವತ್ತು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮಿಷಿನು, ಜೋಳ ಹಾಕೋ ಮಿಷಿನು, ಜೋಳ ಹಾಕ್ತಾಯಿದ್ವಿ, ಮೇಲೆ ನಾವೇನು ಹಾಕೋಂಗಿಲ್ಲ ಅಂತ, ಅದನ್ನೇ ತಂದಿದ್ದೀವಿ ಇವಾಗ. ನೋಡಿ, ಇದೇ ಜೋಳ ಹಾಕೋ ಮಿಷಿನು. ಈಗ ಅಲ್ಲಿ ಹಾಕಿದ್ವಲ್ಲ ಅವತ್ತು ವಿಡಿಯೋ ಮಾಡಿದ್ನಲ್ಲ, ಅದು ಚೆನ್ನಾಗಿ ಹುಟ್ಟೈತೆ. ಜೋಳ ಹಾಕಿದ್ದು ಮಿಷಿನಲ್ಲಿ ಚೆನ್ನಾಗಿ ಹುಟ್ಟೈತೆ. ಈಗ ಅದಕ್ಕೆ ಅದನ್ನೇ ಈಸ್ಕೊಂಬಂದಿದ್ದೀವಿ. ಈಗ ಜೋಳ ಹಾಕ್ಬಿಡೋಣ ಮಿಷಿನಲ್ಲಿ ಅಂತ. ಈಗ ಅದರಲ್ಲೇ ಹಾಕ್ತೀವಿ. ಚೆನ್ನಾಗಿ ಹುಟ್ಟೈತೆ. ಒಟ್ಟಿನಲ್ಲಿ ಏನೇನು ಒಂದು ಜೋಳನೂ ಏನು ವೇಸ್ಟ್ ಆಗಿಲ್ಲ, ಚೆನ್ನಾಗಿ ಹುಟ್ಟೈತೆ. ಅದಕ್ಕೋಸ್ಕರ ಇದನ್ನ ಹಾಕ್ಬಿಡೋಣ. ಒಂದು 6 kg ಬೀಜ ಇದು ಹಿಡಿತದೆ. ಇಲ್ಲಿಂದ ಅಲ್ಲಿ ಗಂಟ ಎತ್ತಿನ ಗಾಡಿ ಗಂಟ ಹಾಕ್ಬಿಡೋಣ ಅಂದ್ಬಿಟ್ಟು ತಂದಿದ್ದೀವಿ. ಜೋಳ ಎಲ್ಲ ಮುರಿದಾಯ್ತು. ಇವಾಗ ಅದನ್ನು ಜೋಳ ತುಂಬ್ಕೊಂಡು ಮಿಷಿನ್ಗೆ ಗೆರೆಯಲ್ಲಿ ಹೋಗೋದು. ಹಿಂದ್ಗಡೆ ನಾವು ಮೇದು ಉದುರಿಸೋದು. ಜೋಳ ಎಲ್ಲ ಮುರಿದಾಗೋದು. ಇವತ್ತೊಂದು 5 ಚೀಲ ಸಿಕ್ಕೈತೆ. ಅರ್ಧಕ್ಕೆ ಇನ್ನು ಅರ್ಧ ನಾಳೆ. ಹಾಗೆ ಯಾರೆಲ್ಲ ರೈತರು ಹೊಸ್ದಾಗಿ ಯಾರ ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ. ಆ ಮಿಷಿನ್ ಇರೋದಕ್ಕೆ ತುಂಬ ಹೆಲ್ಪ್ ಆಯಿತು. ನಾನು ಅವತ್ತು ಹುಟ್ಟಲ್ಲ ಅಂದ್ಕೊಂಬಿಟ್ಟಿದ್ದೆ. ಚೆನ್ನಾಗಿ ಹುಟ್ಟೈತೆ. ಅದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಹುಟ್ಟೈತೆ ಅದು ಜೋಳ ಮಿಷಿನಲ್ಲಿ ಹಾಕಿರೋದು. ಇನ್ಮೇಲೆ ಹೆಂಗೋತಕ್ಕೆ ಜೋಳ ಹಾಕೋಕ್ಕೆ ಯಾರೂ ಬೇಕಾಗಿಲ್ಲ. ಹೊರಗಿಡ್ಕೆ ಔಷಧಿ ಹೊಡಿಬೇಕಾಯ್ತು. ತಂದವ್ರೆ ಔಷಧಿ ಹೊಡೆಯೋಣ ಅಂತ. ನೋಡಿದ್ರೆ ಬಿಸಿಲೇ ಇಲ್ಲ. ಇವತ್ತು ನಾಳೆ ಏನೋ ಮಳೆ ಹಿಡ್ಕೊಂತದಂತೆ ಜಿಡಿ. ಬಿಸಿಲೇ ಇಲ್ಲ. ಬಿಸಿಲಲ್ಲಿ ಹೊಡಿಬೇಕು ಆರೋಗ್ಯದ್ದು ಹೂಕ್ಕೆ ಔಷಧಿನ ತಂದು ಇಲ್ಲಿಗೆ ಎತ್ತಿನ ಗಾಡೀಲಿ ಹೊಡೆದ್ಬಿಡೋಣ ಅಂತ. ಬಿಸಿಲೇ ಇಲ್ಲ. ಎಲ್ಲ ಹೂವು ಎಲ್ಲ ಉದುರೋಯ್ತಾವೆ. ಹುಳ ಎಲ್ಲ ಹತ್ಕೊಂಬಿಟ್ಟೈತೆ. ಅವರ ಗಿಡ, ತೊಗರಿ ಗಿಡಕ್ಕೆ ನೋಡಿ 11 ಸಾಲ ಐತೆ. ಹಿಂಗೆ ಹೊಡಿಬೇಕು. ಬಿಸಿಲಿಲ್ಲ. ಹೊಲ ಕುಯ್ಸ್ಬೇಕು. ಹೊಲ ಎಲ್ಲ ಬಂದ್ಬಿಡೈತೆ. ಹಾಗೆ ಇವತ್ತೆಲ್ಲ ಏನೇನಾಯ್ತದೆ ಅದೆಲ್ಲ ಶೇರ್ ಮಾಡ್ತೀನಿ. ಇವತ್ತು ನನ್ನ ಮಕ್ಳಿಗೆ ರಜೆ ಹಾಕ್ಸ್ಬಿಟ್ಟಿದ್ದೀನಿ. ಅವ್ರೇನು ಟೂರ್ಗೆ ಹೋಗ್ತಾರಂತೆ. ಟೂರ್ಗೆ ಹೋಗೋದಕ್ಕೆ ಅವ್ರೊಂದು ಸ್ವಲ್ಪ ಐಟಮ್ಸ್ ತಗೊಬೇಕಂತೆ. ಅದಕ್ಕೋಸ್ಕರ ಇವತ್ತು ಯಡಿಯೂರ್ಗೆ ಹೋಗೋಣ ಅಂತ. ಯಡಿಯೂರ್ಗೆ ಹೋಗಿ ಏನೇನು ತತ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಮಿಷಿನಲ್ಲಿ ಹಾಕಿದ ಜೋಳ ಇದು ಚೆನ್ನಾಗಿ ಹುಟ್ಟೈತೆ. ಒಂದು ಜೋಳ ವೇಸ್ಟ್ ಆಗಿಲ್ಲ. ನೋಡಿ, ಅದಕ್ಕೆ ಇವತ್ತು ಒಂದು 5 kg ತಿರ್ಗಿ ಮಿಷಿನಲ್ಲೇ ಹಾಕಿದ್ದೀವಿ. ಚೆನ್ನಾಗಿ ಹುಟ್ಟೈತೆ. ನಾವು ಹುಡ್ತದೆ ಹೆಂಗೋ ಅಂದ್ಕೊಂಬಿಟ್ಟಿದ್ದೋ. ಹೆಂಗೋತಕ್ಕೆ ಚೆನ್ನಾಗಿ ಹುಟ್ಟೈತೆ. ಒಂದು ವೇಸ್ಟ್ ಆಗಿಲ್ಲ. ಅವತ್ತು ಮಿಷಿನಲ್ಲಿ ಹಾಕೋದು ವಿಡಿಯೋ ಮಾಡಿದ್ದೆ, ನೋಡಿದ್ದೀರಾ. ಚೆನ್ನಾಗಿ ವ್ಯೂಸ್ ಬಂದೈತೆ. ಅದರೊಳಗೆ ಚೆನ್ನಾಗೆಲ್ಲ ಸಪೋರ್ಟ್ ಮಾಡಿದರೆ ಆ ವಿಡಿಯೋದಲ್ಲಿ ತೋರಿಸಿದ್ದೆ. ಚೆನ್ನಾಗಿ ಹುಟ್ಟೈತೆ. ಈಗ ಅಲ್ಲೇ ಜೋಳದ ಬೆಲೆನೂ ಜಾಸ್ತಿ ಮಾಡಿಬಿಟ್ಟವ್ರೆ. ಇದು ಬೀಜ ಜಾಸ್ತಿ ಮಾಡಿಬಿಟ್ಟವ್ರೆ. ನಮ್ಮ ಹತ್ರ ತಗೊಳ್ಳೋದು kg 61 ರೂಪಾಯಿ. ಎಲ್ಲ ಥರದ್ದು ವಿಡಿಯೋ ಮಾಡಿದ್ದೀನಿ ನಾನು ಜೋಳದ ಬಗ್ಗೆ. ನೋಡಿದ್ರೆ ಗೊತ್ತಾಯ್ತದೆ. ಅದು ಮಿಷಿನಲ್ಲಿ ಹಾಕಿದ್ದು. ಇವತ್ತು ಹಾಕಿದ್ದೀನಿ. ಹಾಕಿದ್ದು 5 ದಿವಸಕ್ಕೆ ಉಡ್ತದೆ. ಯಡಿಯೂರ್ಗೆ ಹೋಗೋ ಬಸ್ ಇದು. ಖಾಲಿ ಫುಲ್ಲು ಖಾಲಿ ಬಸ್. ಯಡಿಯೂರ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಇವು ನನ್ನ ಮಗನ ಚಡ್ಡಿ, ಬ್ಯಾಗು,
ನಮ್ಮ ಮನೆಯವ್ರಿಗೆ ಚಡ್ಡಿ, ಮತ್ತು ಇದೊಂದು ಬಾಟ್ಲು, ನೀರಿಗೊಂದು ಬಾಟ್ಲು 2 ಲೀಟ್ರದ್ದು, ಪ್ಯಾಂಟು, ಟಾಪ್ಸು. ಇವತ್ತಿಷ್ಟು ಶಾಪಿಂಗು. ಚೆನ್ನಾಗೈತೆ ಇದು ಜೀನ್ಸ್ಗೆ. ಇದೊಂದು ಟೀ ಶರ್ಟು, ಆಮೇಲೆ ಇವು ಟಾಪ್ಗಳು, ನಾಲ್ಕು ಟಾಪು, ಪ್ಯಾಂಟು, ಮತ್ತು ನಮ್ಮ ಮನೆಯವ್ರಿಗೆ ಚಡ್ಡಿ, ನನ್ನ ಮಗಂಗೆ ಚಡ್ಡಿ, ಮತ್ತು ಇದೊಂದು ಬಾಟ್ಲು, ಸ್ಕೂಲ್ ಬ್ಯಾಗ್ ಥರ ಒಂದು ಬ್ಯಾಗು, ಟೂರ್ಗೆ ಬಟ್ಟೆ ಹಾಕೊಂಡು ಹೋಗೋಕ್ಕೆ. ಇಷ್ಟು ಇವತ್ತು ಶಾಪಿಂಗು.